ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಶಿವಮೊಗ್ಗ ಜಿಲ್ಲೆಯ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಪೇಪರ್ನ ಒಂದು ಬ್ಲೂ ಪ್ರಿಂಟ್ನ ಪ್ರೊವೈಡ್ ಮಾಡ್ತಿದ್ದೀನಿ. ಈ ಒಂದು ಬ್ಲೂ ಪ್ರಿಂಟ್ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಇರುತ್ತೆ. ನಿಮ್ಮ ಪ್ರಿಪ್ರೇಷನ್ನ ಹೇಗೆ ಮಾಡಿಫಿಕೇಶನ್ ಮಾಡಬೇಕು, ಹೇಗೆ ಬೂಸ್ಟಪ್ ಮಾಡಬೇಕು, ಆ ಒಂದು ಕಾರಣಕ್ಕೆ ಮಾತ್ರ ಈ ಒಂದು ಬ್ಲೂ ಪ್ರಿಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಈ ಒಂದು ಬ್ಲೂ ಪ್ರಿಂಟಲ್ಲಿ 99.9% ಇದೇ ಬ್ಲೂ ಪ್ರಿಂಟಲ್ಲಿ ಅವರು ಬೇಸ್ಡ್ ಆನ್ ದಿಸ್ ಬ್ಲೂ ಪ್ರಿಂಟ್ ಓನ್ಲಿ ದೇ ಪ್ರಿಪೇರ್ ಅ ಕ್ವಶನ್ ಪೇಪರ್. ಪ್ಲಸ್ ಆರ್ ಮೈನಸ್ ಎಷ್ಟೇ ಪ್ರಿಪೇರ್ ಮಾಡಿದಾಗ ಕೂಡ ಪ್ಲಸ್ ಆರ್ ಮೈನಸ್ ನಿಮಗೆ 1 or 2 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಅದಕ್ಕೋಸ್ಕರ ಮೊದಲೇ ಹೇಳ್ತಿದ್ದೀನಿ, ಈ ಒಂದು ಬ್ಲೂ ಪ್ರಿಂಟ್ ನೀವೊಂದು ರೆಫರೆನ್ಸ್ ಅಂತ ಹೇಳಿ ಇಟ್ಕೊಂಡು ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಎಸ್, ಈ ಒಂದು ಬ್ಲೂ ಪ್ರಿಂಟಲ್ಲಿ ಏನಿದೆ, ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಆ ಒಂದು ಪಾರ್ಟ್ ಹೋಗೋಕ್ಕಿಂತ ಮೊದಲಿಗೆ ಈ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪ್ರೊವೈಡ್ ಮಾಡಿದಾರಲ್ವಾ, ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಒಂದ್ಸರಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡಿ ಅಲ್ಲಿ ಏನು ಮಾಡಿಫಿಕೇಶನ್ಸ್ ಇದೆ, ಏನು ಚೇಂಜ್ ಆಗಿದೆ, ಆ ಒಂದು ಚೇಂಜಸ್ನ ನೋಡಿ ಆದಮೇಲೆ ನಾವೇನು ಮಾಡೋಣ, ಬ್ಲೂ ಪ್ರಿಂಟಿಗೆ ಹೋಗೋಣ. ಎಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ DDPU exam karnataka.gov.in ಇಲ್ಲಿ ನೀವು ಸರ್ಚ್ ಮಾಡಿದಿರಿ ಅಂತ ಹೇಳಿದರೆ, ಎಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಈ ಎಲ್ಲ ಕ್ವಶನ್ ಪೇಪರ್ನು ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ಲೂ ಪ್ರಿಂಟ್ ವಿತ್ ಮಾಡೆಲ್ ಕ್ವಶನ್ ಪೇಪರ್ನ ಪ್ರೊವೈಡ್ ಮಾಡಿದ್ದಾರೆ. ಎಸ್, ಕೆಳಗೆ ಹೋಗ್ತಾ ಹೋದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಅವಶ್ಯಕತೆ ಇದೆ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದರೆ ಆ ಒಂದು ಸಬ್ಜೆಕ್ಟ್ನ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2 ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 3 ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟ್ ಕೂಡ ಇದೆ. ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ 1 ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್ 2 ಬ್ಲೂ ಪ್ರಿಂಟ್, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಅದರ ಬ್ಲೂ ಪ್ರಿಂಟ್ ಕೂಡ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿ ಆ ಒಂದು ಕ್ವಶನ್ ಪೇಪರ್ನ ರೆಫರ್ ಮಾಡ್ಬೋದು. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರು ಕೂಡ ಮತ್ತು ಈ ವರ್ಷದ ಕ್ವಶನ್ ಪೇಪರ್ಗೂ ಸ್ವಲ್ಪ ಚೇಂಜಸ್ ಆಗಿದೆ. ಆ ಒಂದು ಚೇಂಜಸ್ನ ಒಂದ್ಸರಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇಲ್ಲೂ ಕೂಡ ಸೇಮ್ 10 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಹಾಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇಲ್ಲ. ಅಂದರೆ ಇಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಹೇಳಿ ಬರುತ್ತೆ. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಟೋಟಲ್ ಆಗಿ 20 ಕ್ವಶನ್ಸ್ ಇರುತ್ತೆ. ಇಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ ಹೇಳಿ ಬರುತ್ತೆ. ಆ ಒಂದು ಕ್ವಶನ್ಸಲ್ಲಿ 3 ಕ್ವಶನ್ಸ್ ಇರುತ್ತೆ ಅಂತ ಹೇಳಿ ಲಾಸ್ಟ್ ನೀವು ಅಬ್ಸರ್ವ್ ಮಾಡಿದ್ದೀರಾ. ಲಾಸ್ಟ್ ಇಯರ್ ಎಕ್ಸಾಮಿನೇಷನಲ್ಲಿ ಫಿಸಿಕ್ಸ್ ಕ್ವಶನ್ ಪೇಪರ್ ಬಹಳ ಟಫ್ ಇತ್ತು ಅಂತ ಹೇಳಿ ಹೇಳ್ತಾ ಇದ್ರು. ಯಾಕೆ ಹಾಗೆ ಹೇಳಿದರು ಅಂತ ಹೇಳಿದರೆ, ಆ ಒಂದು ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ನ ಅವರು ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ರು. ಏನಾಗುತ್ತೆ ಆ್ಯಕ್ಚುಲಿ ಅಂತ ಹೇಳಿದರೆ, ಓನ್ಲಿ ಅಲ್ಲಿ 3 ಹೈಯರ್ ಆರ್ಡರ್ ಥಿಂಕಿಂಗ್ ಹಾಟ್ಸ್ ಕ್ವಶನ್ ಅಂತೇಳಿ ಹೇಳ್ತಾರೆ, ಆ ಕ್ವಶನ್ ಮಾತ್ರ ಅಲ್ಲಿ ಕೇಳಬೇಕಾಗಿತ್ತು. ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಕೇಳಿದ್ರು, ಹಾಗಾಗಿ ಸ್ವಲ್ಪ ಅಲ್ಲಿ ವೇರಿಯೇಷನ್ ಆಗಿತ್ತು. ಬಟ್ ಈ ಸರಿ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದೆ, ಓನ್ಲಿ 3 ಕ್ವಶನ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ನ ಕೇಳಬೇಕು ಅಂತ ಹೇಳಿದೆ, ಅದು ಮಲ್ಟಿಪಲ್ ಚಾಯ್ಸಲ್ಲಿ. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಟೋಟಲ್ ಆಗಿ 8 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 8 ಕ್ವಶನ್ ಇರುತ್ತೆ. ಯು ವಾಂಟ್ ಟು ಆನ್ಸರ್ ಓನ್ಲಿ ಫಾರ್ 5. ಓನ್ಲಿ 5 ಕ್ವಶನ್ಸಿಗೆ ಮಾತ್ರ ನೀವು ಇಲ್ಲಿ ಆನ್ಸರ್ ಮಾಡಬೇಕಿರುತ್ತೆ. ನೆಕ್ಸ್ಟು ಪಾರ್ಟ್ ಸಿಗೆ ಬಂದ್ರಿ ಅಂತ ಹೇಳಿದರೆ, ಇಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಕೂಡ 8 ಕ್ವಶನ್ಸ್ ಇದೆ. 8 ಕ್ವಶನ್ಸಲ್ಲಿ ಯು ವಾಂಟ್ ಟು ಆನ್ಸರ್ ಓನ್ಲಿ ಫಾರ್ 5 ಕ್ವಶನ್ಸ್, ಎನಿ 5ಗೆ ಯು ವಾಂಟ್ ಟು ಆನ್ಸರ್. ಅದಾದ ನಂತರ ಪಾರ್ಟ್ ಡಿಗೆ ಬಂದಾಗ ಇಲ್ಲೂ ಕೂಡ ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ಯು ವಾಂಟ್ ಟು ಆನ್ಸರ್ ಓನ್ಲಿ ಫಾರ್ 3, ಎನಿ 3ಗೆ ನೀವು ಆನ್ಸರ್ ಮಾಡಬೇಕಿರುತ್ತೆ. ಎಸ್, ಲಾಸ್ಟ್ ನ್ಯೂಮರಿಕಲ್ ಪಾರ್ಟಿಗೆ ಬಂದ್ರಿ ಅಂತ ಹೇಳಿದರೆ, ಇಲ್ಲಿ 4 ಕ್ವಶನ್ಸ್ ಇರುತ್ತೆ. 4 ಕ್ವಶನ್ಸಲ್ಲಿ ಯು ವಾಂಟ್ ಟು ಆನ್ಸರ್ ಓನ್ಲಿ ಫಾರ್ 2 ಕ್ವಶನ್ಸ್, 2 ಕ್ವಶನ್ಸಿಗೆ ಮಾತ್ರ ನೀವು ಆನ್ಸರ್ ಮಾಡ್ಬೋದು. ಸರ್ ಏನು ಡಿಫ್ರೆನ್ಸ್ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿದರೆ, ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ಸ್ ಎಲ್ಲ ಒಂದೊಂದು ಕ್ವಶನ್ನ ಡಿಡಕ್ಷನ್ ಮಾಡ್ತಾ ಹೋಗಿದ್ದಾರೆ. ಅದು ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಅಬ್ಸರ್ವ್ ಆಗುತ್ತೆ. ಎಸ್, ಇದು ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಆಯಿತು ಅಂತ ಹೇಳಿದರೆ, ಅದೇ ಒಂದು ಆಪ್ಷನ್ಸಲ್ಲಿ ಬ್ಲೂ ಪ್ರಿಂಟ್ ಕೂಡ ಇದೆ. ಬ್ಲೂ ಪ್ರಿಂಟ್ ಫಾರ್ ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಹೇಳಿದೆ. ಆ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಕೂಡ ನೀವು ಚೆಕ್ ಮಾಡಿದ್ರಿ ಅಂತ ಹೇಳಿದರೆ, ಈ ರೀತಿ ಒಂದು ಬ್ಲೂ ಪ್ರಿಂಟ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗಿದ್ದಾರೆ. ನಾನು ನಿಮಗೆ ಅವಾಗಲೇ ಹೇಳಿದೆ, ಹಾಟ್ಸ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್, ಟೋಟಲ್ ಆಗಿ 18 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ಸು ನ್ಯೂಮರಿಕಲ್ ಪಾರ್ಟಲ್ಲಿ ಇರುತ್ತೆ, ಹಾಗೆ ಇನ್ನು 3 ಕ್ವಶನ್ಸು
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೂಡ ಇರುತ್ತೆ. ಹಾಗಾಗಿ 18 ಮಾರ್ಕ್ಸ್ ಏನಾಗಿರುತ್ತೆ ಚಾಲೆಂಜಿಂಗ್ ಫಾರ್ ದೋಸ್ ಹೂ ಆರ್ ಟ್ರೈ ಫಾರ್ ಔಟ್ ಆಫ್ ಔಟ್. ಹಾಗೆ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಿದ್ರೆ ಅವರು ಸ್ವಲ್ಪ ಈ ಒಂದು ಪಾರ್ಟ್ನ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು. ಎಸ್, ಈಗ ಬ್ಲೂ ಪ್ರಿಂಟ್ ಬಂದ್ವಿ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ನ ಬ್ಲೂ ಪ್ರಿಂಟ್. ಈ ಒಂದು ಬ್ಲೂ ಪ್ರಿಂಟ್ ಶಿವಮೊಗ್ಗ ಡಿಸ್ಟಿಕ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಆಗಿ ನಿಮಗೆ 105 ಮಾರ್ಕ್ಸ್ಗಳಿಗಿರುತ್ತೆ. ಬೇರೆ ಡಿಸ್ಟಿಕ್ಕರು ನೀವು ಇದನ್ನು ರೆಫರ್ ಮಾಡ್ಬೋದು, ಪ್ಲಸ್ ಆರ್ ಮೈನಸ್ ನಿಮ್ಮ ಮಾರ್ಕ್ಸ್ ಆಗ್ಬೋದು, ಪ್ಲಸ್ ಆರ್ ಮೈನಸ್ 2 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಕೂಡ 6 to 7 ಚಾಪ್ಟರ್ ಇರೋದ್ರಿಂದ ಕನ್ಸಿಡರ್ ಮಾಡಬಹುದು. ನಿಮಗೆ ಬೇರೆ ಡಿಸ್ಟಿಕ್ಕರು ಬ್ಲೂ ಪ್ರಿಂಟ್ನ ಬಿಟ್ಟಾಗ ಅದನ್ನು ಕೂಡ ಪ್ರೊವೈಡ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಎಸ್, ಈ ಎಲ್ಲ ಒಂದು ಬ್ಲೂ ಪ್ರಿಂಟ್ ಆಗಿರ್ಬೋದು, ಕ್ವಶನ್ ಪೇಪರ್ ಆಗಿರ್ಬೋದು, ನಾನು ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಗೂ ವಾಟ್ಸಪ್ ಕಮ್ಯುನಿಟಿಲಿ ಕೂಡ ಶೇರ್ ಮಾಡಿರ್ತೀನಿ. ನೀವು ಅಲ್ಲೂ ಕೂಡ ಈ ಒಂದು ಬ್ಲೂ ಪ್ರಿಂಟ್ನ ಡೌನ್ಲೋಡ್ ಮಾಡಿ ರೆಫರ್ ಮಾಡ್ಬೋದು. ಎಸ್, ಈಗ ಬ್ಲೂ ಪ್ರಿಂಟ್ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಟೋಟಲ್ ಆಗಿ ನಿಮಗೆ 105 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ, ನಂಬರ್ ಆಫ್ ಪಿರಿಯಡ್ಸ್ ಮತ್ತು ಮಾರ್ಕ್ಸು ನೋಡಿ. ಫಸ್ಟ್ ಚಾಪ್ಟರ್ ಟೋಟಲ್ ನಿಮಗೆ 17 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಚಾಪ್ಟರ್ ಆಲ್ಸೋ 17 ಮಾರ್ಕ್ಸ್. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ 22 ಮಾರ್ಕ್ಸ್ ಇದೆ ನೋಡಿ. ಮೂರನೇ ಚಾಪ್ಟರ್ 22 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ 19 ಮಾರ್ಕ್ಸ್ ಇದೆ. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ 9 ಮಾರ್ಕ್ಸ್. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 12 ಮಾರ್ಕ್ಸ್. ಅಲ್ಟರ್ನೇಟಿಂಗ್ ಕರೆಂಟ್ ಟೋಟಲ್ ಆಗಿ 9 ಮಾರ್ಕ್ಸ್ ಇದೆ. ಟೋಟಲ್ 105 ಮಾರ್ಕ್ಸ್. ಆ ಒಂದು ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ? ಎಸ್, ಇಲ್ಲ ನೋಡಿ, ಫಸ್ಟ್ ಈ ಬ್ಲೂ ಪ್ರಿಂಟ್ ಅಬ್ಸರ್ವ್ ಮಾಡುವಾಗ ನೀವು ನೋಡಬೇಕಾದ್ದು ಅಂತ ಹೇಳಿದರೆ ಫಸ್ಟು ಹಾಟ್ಸ್ ಕ್ವಶನ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್. ಅದು ನಿಮಗೆ ಇಲ್ಲಿ ಟೋಟಲ್ ಆಗಿ 18 ಮಾರ್ಕ್ಸ್ ಸಿಗಿದೆ. ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಟೋಟಲ್ ಆಗಿ 18 ಮಾರ್ಕ್ಸ್ ಬರುತ್ತೆ. ಹಾಗೆ 3 ಮಲ್ಟಿಪಲ್ ಚಾಯ್ಸ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ. 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ನೆಕ್ಸ್ಟು 3 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಹಾಟ್ಸ್ ಅಂಡರ್ ಬರುತ್ತೆ. ಎಸ್, ಹಾಗಿದ್ದಾಗ ಯಾವ ಚಾಪ್ಟ್ರಲ್ಲಿ ನ್ಯೂಮರಿಕಲ್ನ ಕೇಳ್ತಾರೆ? ಎಸ್, ಫಸ್ಟ್ ಇವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಒಂದು ನ್ಯೂಮರಿಕಲ್ ಇದೆ. ಎಸ್, ಅದೇ ರೀತಿ ಸೆಕೆಂಡ್ ಚಾಪ್ಟರ್ಲಿ ನ್ಯೂಮರಿಕಲ್ ಇಲ್ಲ, 5 ಮಾರ್ಕ್ಸ್ ನ್ಯೂಮರಿಕಲ್ಲು. ಥರ್ಡ್ ಚಾಪ್ಟರ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಲಿ ನಿಮಗೆ ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಇದೆ. ಅದೇ ರೀತಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ಲ್ಲೂ ಕೂಡ 5 ಮಾರ್ಕ್ಸ್ ನ್ಯೂಮರಿಕಲ್ ಇದೆ. ಹಾಗೆ ಅಲ್ಟರ್ನೇಟಿಂಗ್ ಕರೆಂಟಲ್ಲೂ ಕೂಡ 5 ಮಾರ್ಕ್ಸ್ ನ್ಯೂಮರಿಕಲ್ನ ಕೇಳ್ತಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ 5 ಮಾರ್ಕ್ಸ್ ನ್ಯೂಮರಿಕಲ್ ಆಯಿತು. 4 ಕ್ವಶನ್ಸ್ ಇರುತ್ತೆ. 4ರಲ್ಲಿ ಎರಡನ್ನ ನೀವು ಸಾಲ್ವ್ ಮಾಡಬೇಕು. 4 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಅದಾದ ನಂತರ ನೋಡಿ, ಇಲ್ಲಿ ಎಸ್ ಟಿ ಅಂತ ಕೊಟ್ಟಿದ್ದಾರೆ. ಏನು ಸರ್ ಎಸ್ ಟಿ ಅಂತ ಹೇಳಿದರೆ? ಎಸ್ ಟಿ ಅಂತ ಹೇಳಿದರೆ ಸ್ಪ್ಲಿಟ್ ಟೈಪ್ ಕ್ವಶನ್ಸ್ ಅಂತೇಳಿ. ಓಕೆ, ಸ್ಪ್ಲಿಟ್ ಟೈಪ್ ಅಂತ ಹೇಳಿ ಟೋಟಲ್ ಆಗಿ ಆ ಒಂದು ಕ್ವಶನಿಗೆ 5 ಮಾರ್ಕ್ಸ್ ಇರುತ್ತೆ. ಅವರು ಈ ರೀತಿ ಆದರೂ ಕೇಳ್ಬೋದು. ಯಾವ ರೀತಿ? 1+2+2 ಅಥವಾ 2+3 ಅಥವಾ 1+4 ಅಥವಾ 1+1+3 ಈ 3 ಫಾರ್ಮೆಟ್, 4 ಫಾರ್ಮೆಟ್ ಇದೆ. ಈ 4 ಫಾರ್ಮೆಟಲ್ಲಿ ಯಾವುದಾದ್ರು ಒಂದು ಫಾರ್ಮೆಟಲ್ಲಿ ಅವರು ಕೇಳ್ಬೋದು. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ನೀವು 1 ಮಾರ್ಕ್ಸ್ ಕೂಡ ಪ್ರಿಪ್ರೇಷನ್ ಇರಬೇಕು, 2 ಮಾರ್ಕ್ಸ್ ಹಾಗೆ 3 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೀವು ಅದು ರೆಡಿ ಆಗಿರಬೇಕು. ಎಸ್, ಹಾಗಿದ್ದಾಗ ಈ ಒಂದು ಸ್ಪ್ಲಿಟ್ ಟೈಪ್ ಕ್ವಶನ್ನ ಯಾವ ಚಾಪ್ಟರ್ಲಿ ಕೇಳ್ತಾರೆ? ಫಸ್ಟ್ ಒನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಒಂದು ಸ್ಪ್ಲಿಟ್ ಕ್ವಶನ್ನ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ನಿಮಗೆ ಆ ಒಂದು ಸ್ಪ್ಲಿಟ್ ಟೈಪ್ ಆಫ್ ದ ಕ್ವಶನ್ನ ಕೇಳ್ತಿದ್ದಾರೆ ಈ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ. ಹಾಗಾಗಿ ನೆಕ್ಸ್ಟ್ ಅದಾದ ಮೇಲೆ ಈಗ 2 ಸ್ಪ್ಲಿಟ್ ಟೈಪ್ ಕ್ವಶನ್ ಆಯಿತು. ಮತ್ತು ಇನ್ನು 3 ಕ್ವಶನ್ಸ್ ಉಳಿಯುತ್ತೆ. ಆ 3 ಕ್ವಶನ್ಸು 5 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಈ ಒಂದು 3 ಚಾಪ್ಟರ್ 3+2 ಟೋಟಲ್ ಆಗಿ 5 ಕ್ವಶನ್ಸ್ ಆಗುತ್ತೆ. ಈ 5 ಚಾಪ್ಟರ್ಸಿಂದ ನಿಮಗೆ ಏನಾಗುತ್ತೆ 5 ಮಾರ್ಕ್ಸ್ ಥಿಯರಿ ಕ್ವಶನ್ ಲಾಂಗ್ ಆನ್ಸರನ್ನು ಕೇಳ್ತಿದ್ದಾರೆ. ಹಾಗೆ ಮಲ್ಟಿಪಲ್ ಚಾಯ್ಸ್ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದರೆ ಮಲ್ಟಿಪಲ್ ಚಾಯ್ಸ್ ವಿಷಯಕ್ಕೆ ಎಲ್ಲ ಚಾಪ್ಟರ್ಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ MCQ. ಹಾಗೆ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗಿದ್ದು, ಸ್ವಲ್ಪ ಸ್ಟ್ರೆಸ್ ಮಾಡಬೇಕಾಗಿದ್ದು MCQ ಅಂಡರ್ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಇದೆ. ಅಲ್ಲೂ ಕೂಡ ನೀವು ಸ್ವಲ್ಪ ಸ್ಟ್ರೆಸ್ ಮಾಡಬೇಕು. ಫ್ರಮ್ ದ ಫಸ್ಟ್ 3 ಚಾಪ್ಟರ್ ರಿಮೈನಿಂಗ್ ಎಲ್ಲ ಚಾಪ್ಟರ್ಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳಿದ್ದಾರೆ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್. ಇದಿಷ್ಟು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ನ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ. ಫಸ್ಟಿಂದ ಹೇಳ್ತಿದ್ದೀನಿ, ಒಂದು ರೆಫರೆನ್ಸ್ ಥರ ಇಟ್ಕೊಂಡು ನೀವು ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ.
ಸ್ಟಾರ್ಟ್ ಮಾಡಿದರೆ ಬೂಸ್ಟ್ ಅಪ್ ಮಾಡಿ ಒಂದು ರೆಫರೆನ್ಸ್ ಥರ ಇರಲಿ. ಎಸ್, ಇದಿಷ್ಟು ಈ ಒಂದು ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೆ ಮಾಹಿತಿ ಆಗಿರುತ್ತೆ. ಇದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ನ ಒಂದು ಬ್ಲೂ ಪ್ರಿಂಟ್ ಕೂಡ ಸಿಕ್ತು ಅಂದರೆ ಆದಷ್ಟು ಬೇಗ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಅವೆಲ್ಲ ಇನ್ಫಾರ್ಮೇಷನ್ನ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ಅದನ್ನು ನೋಡ್ಕೊಳ್ಬೋದು. ಆದಷ್ಟು ಬೇಗ ಮಾಡೆಲ್ ಕ್ವಶನ್ ಪೇಪರ್, ಯಾವಾಗ ಸೆಕೆಂಡ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ನ ಒಂದು ಸೊಲ್ಯೂಷನ್ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿ, ಡೋಂಟ್ ಫಾರ್ಗೆಟ್ ಟು ಲೈಕ್. ಥ್ಯಾಂಕ್ ಯು ವೆರಿ ಮಚ್.